ಜಂಟಿ ಒಂಟಿ ಆಟಕ್ಕೆ ಪೂರ್ಣ ವಿರಾಮ ನೀಡುವ ಸಮಯ. ಇವ್ ನನ್ನ ಜೊತೆ ಇಲ್ಲ ಅಂತಂದ್ರೆ ನನ್ನ ಇಂಡಿವಿಜುವಾಲಿಟಿನೂ ಕಾಣುತ್ತೆ. ಜೊತೆ ಮಾತಾಡೋ ಹುಚ್ಚು ಬರ್ತದೆ. ವೆರಿ ಗುಡ್. ಬಿಗ್ ಬಾಸ್ ಮನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಜಂಟಿ ಒಂಟಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ರು. ಆ ಕಾನ್ಸೆಪ್ಟ್ ಅನ್ನ ಹಿಡ್ಕೊಂಡೇನೆ ಈಗ 15 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇತ್ತು. ಒಂಟಿಗಳು ಮನೆಯ ರಾಜರಾದ್ರೆ ಜಂಟಿಗಳೆಲ್ಲರೂ ಕೂಡ ಸೇವಕರ ರೀತಿ ಕೆಲಸ ಮಾಡ್ತಿದ್ರು. ಒಂಟಿ ಜಂಟಿಗಳ ನಡುವೆ ಇದ್ದಂತಹ ಮನಸ್ಥಿತಿ ಹೋಗ್ತಾ ಹೋಗ್ತಾ ಜಂಟಿಗಳ ಮಧ್ಯೆನೇ ಬಂದ್ಬಿಡ್ತು. ತಮ್ಮ ಜೋಡಿಗೆ ಬೇಡದೇ ಇರೋ ವಿಚಾರಕ್ಕೆ ಬೈದಾಡಿಕೊಳ್ಳುವಂಥದ್ದು, ಜಗಳ ಮಾಡ್ಕೊಳ್ಳುವಂಥದ್ದು, ಹೊಡೆದಾಡೋ ಲೆವೆಲ್ಗೂ ಕೂಡ ಹೋಗಿ ಬಂದ್ರು. ಈಗ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಕೊಡ್ತಿದ್ದಾರೆ, ಜಗಳವನ್ನ ಇಡ್ತಾ ಇದ್ದಾರೆ ಎಲ್ಲರ ಮಧ್ಯೆ. ಅದೇ ಏನಂತ ಹೇಳಿದ್ರೆ ಎಲ್ಲಾ ಜಂಟಿಗಳನ್ನ ಒಂಟಿ ಮಾಡುವಂಥದ್ದು. ಜಂಟಿ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಫುಲ್ ಸ್ಟಾಪ್ ಅನ್ನ ಬಿಗ್ ಬಾಸ್ ಅವರು ಇಡ್ತಿದ್ದಾರೆ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಬಿಟ್ಟು ಅವರಿಂದ ಜಂಟಿಯನ್ನ ಕಿತ್ಕೋಬೇಕು. ಅದಕ್ಕೆ ಮೊಟ್ಟ ಮೊದಲಿದು ಒಳಗೆ ಬರುವಂಥದ್ದು ಕಾವ್ಯ ಮತ್ತೆ ಗಿಲ್ಲಿ. ಕಾವ್ಯ ಹೇಳ್ತಾರೆ, ನನಗೆ ಗಿಲ್ಲಿಯ ಜೊತೆಗೆ ಇರಲಿಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಅವನನ್ನು ನನ್ನನ್ನು ಡಾಮಿನೇಟ್ ಮಾಡ್ತಿದ್ದಾನೆ. ನನ್ನನ್ನು ನಾನು ತೋರಿಸ್ಕೊಳ್ಳಕ್ಕೆ ಹೋದ್ರೂ ಅಲ್ಲಿ ಕೇವಲ ಗಿಲ್ಲಿ ಕಾಣಿಸ್ಕೊತಾ ಇದ್ದಾನೆ. ನಾನು ಎಷ್ಟೋ ವ್ಯಕ್ತಿಗಳು ಆಡ್ತಿದ್ರು ಕೂಡ ಅವನ ಮುಂದೆ ನಾನು ಕಾಣಿಸ್ತಾ ಇಲ್ಲ. ಎಲ್ಲ ಒಂದು ಫ್ರೀ ಪ್ರಾಡಕ್ಟ್ ಅಂತ ಹೇಳಿ ಮನೆಯಲ್ಲಿ ನನಗೆ ಆಲ್ರೆಡಿ ಒಂದು ನೇಮ್ ಬಂದ್ಬಿಡ್ತಿದೆ ಅಂತ ಹೇಳಿ ಅವರಿಬ್ಬರ ನಡುವೆ ಇದ್ದಂತಹ ಜಂಟಿಯನ್ನ ಈಗಾಗಲೇ ಕಿತ್ತು ಬಿಸಾಕಿದ್ದಾರೆ. ಈಗ ಇಬ್ರು ಕೂಡ ಒಂಟಿಯಾಗಿದ್ದಾರೆ. ಇದಾದ ನಂತರ ಚಂದ್ರಪ್ರಭಾ ಸತೀಶ್ ಇವರಿಬ್ರು ದೊಡ್ಡ ಮಟ್ಟಕ್ಕೆ ಜಗಳ ಆಡ್ಕೊಂಡಿದ್ರು, ನಿಮಗೆ ಗೊತ್ತಿರಬಹುದು ಮನೆಯಲ್ಲಿ. ಸೊ ಸತೀಶ್ ಅವರು ಎಲ್ಲೇ ಹೋದ್ರು ಅವರ ಜೊತೆ ಚಂದ್ರಪ್ರಭಾ ಹೋಗ್ಬೇಕಾಗಿತ್ತು. ಬಟ್ ಅವರು ಬಾತ್ರೂಮಿಗೆ ಹೋದ್ರೆ, ಮೇಕಪ್ ಮಾಡ್ಲಿಕ್ಕೆ ಹೋದ್ರೆ 5-6 ಗಂಟೆ ಅಲ್ಲೇ ಕೂತ್ಕೋತಾರಂತೆ. ಇದು ಇಂಪಾಸಿಬಲ್ ಅಂಬೋದು ಅಂತ ವ್ಯಕ್ತಿ ಜೊತೆಗೆ ಇರೋದು. ಆದ್ರೆ ಆ ಒಂದು ಕಾನ್ಸೆಪ್ಟ್ ಅನ್ನ ಇವತ್ತು ಸತೀಶ್ ತಾನು ಒಳ್ಳೆನಾಗ್ಲಿಕ್ಕೆ ಇದನ್ನ ನಾವು ಆಲ್ರೆಡಿ ಪ್ಲಾನ್ ಮಾಡಿದ್ವಿ, ಇದು ಪ್ಲಾನ್ ಮಾಡ್ಕೊಂಡು ನಾಟಕ ಆಡಿದ್ದು ಅಂತ ಹೇಳಿದಾಗ ಚಂದ್ರಪ್ರಭಂಗೆ ಮತ್ತೆ ಪಿತ್ತ ನೆತ್ತಿಗೇರಿ, ಇವನು ಯಾರಿಗೂ ಇವನು ಹೇಳ್ದನ್ನೇ ಹೇಳ್ತಾನೆ, ನಾನು ಪ್ಲಾನ್ ಮಾಡ್ಕೊಂಡು ಆಡಿದ್ದಲ್ಲ, ನನ್ನ ಕಣ್ಣಲ್ಲಿ ಬಂದಿದ್ದು ನಿಜವಾದ ಕಣ್ಣೀರು, ನೀನು ಕೊಟ್ಟಂತಹ ದುಃಖಕ್ಕೆ ನಾನು ಹತ್ತಿದ್ದು, ನೀನು ಮಾಡಿದ್ದೆಲ್ಲ ಸರಿ ಅನ್ಕೊಂಡು ಇವತ್ತು ಸುಮ್ಮನೆ ಕೂತ್ಕೊಂಡು ಬಾಯಿ ಮಾತಿಗೆ ನಾವು ಡ್ರಾಮಾ ಆಡಿದ್ದು ಅಂತ ಹೇಳಬೇಡ ಅಂತ ಹೇಳಿ ಕೈಯಲ್ಲಿದ್ದಂತಹ ವೈರನ್ನ ಕಿತ್ತು ಬಿಸಾಕಿ ಹೋಗ್ತಾರೆ. ಅಲ್ಲೂ ಕೂಡ ಅವರಿಬ್ಬರ ನಡುವೆ ಇದ್ದಂತಹ ಜೋಡಿ ಕಾನ್ಸೆಪ್ಟ್ ಕಿತ್ತು ಹೊರಗಡೆ ಹೋಗಿದೆ. ಇನ್ನುಳಿದಂತೆ ಯಾರ್ಯಾರಿದ್ರು, ಮಂಜು ಭಾಷಿಣಿ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಅಭಿಷೇಕ್, ಅಶ್ವಿನಿ, ಹೀಗೆ ಯಾರ್ಯಾರು ಜೋಡಿ ಇದ್ರೋ ಜೋಡಿ ಕಾನ್ಸೆಪ್ಟ್ ಅನ್ನ ಇವತ್ತಿಗೆ ಬಿಗ್ ಬಾಸ್ ಅವರು ಕಿತ್ತು ಬಿಸಾಕ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತಿಂದ ಟಾಸ್ಕ್ಗಳು ಶುರು ಆಗುತ್ತೆ. ಆ ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೋ ಡೈರೆಕ್ಟ್ ಆಗಿ ಫೈನಲ್ ವೀಕಿಗೆ ಹೋಗ್ತಾರೆ, ಫೈನಲ್ ಕಂಟೆಸ್ಟೆಂಟ್ ಕೂಡ ಆಗ್ತಾರೆ. ಮತ್ತೆ ಈ ವೀಕಲ್ಲಿ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ನನ್ನ ಪ್ರಕಾರ ಯಾರು ಬರಬೇಕು ಅಂತ ಹೇಳಿ ನಾನು ಗೆಸ್ ಮಾಡ್ತಿದ್ದೀನಿ ಅಂದರೆ, ದಯವಿಟ್ಟು ಜಗದೀಶ್ ಅವ್ರನ್ನ ದಯವಿಟ್ಟು ಮನೆ ಒಳಗೆ ಕಳಿಸಿ ಅಂತ ಹೇಳಿ ಕೇಳ್ತಿದ್ದೀನಿ. ರಿಕ್ವೆಸ್ಟ್ ಅನ್ನು ಕೂಡ ನಾನು ಬಿಗ್ ಬಾಸ್ ಅವ್ರ ಹತ್ರ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಯಾರಾಗಿರ್ಬೋದು? ಯಾಕಂದ್ರೆ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಂದು ಕೇವಲ 15 ದಿನ ಇದ್ರು ಅಷ್ಟೇ. ಬಟ್ ಅವರ ಹೆಸರು ಇವತ್ತಿಗೂ ಕೂಡ ಬಿಗ್ ಬಾಸ್ ಅಲ್ಲಿ ಅವರು ಆಡಿದಂತಹ ವ್ಯಕ್ತಿತ್ವ, ಅವರು ಆಡಿದಂತಹ ಆಟಗಳು ಯಾರು ಕೂಡ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ವ್ಯಕ್ತಿಯನ್ನ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕಳಿಸ್ಬೇಕು. ಆಗ ಅಶ್ವಿನಿ ಅವರು ಇವತ್ತೇನು ತಾನೇ ಆ ಮನೆಯ ಸಿಂಹಿಣಿ ಅಂತ ಹೇಳಿ ಹೋರಾಡ್ತಿದ್ದಾರೋ ಅವರಿಗೊಂದು ಲಗಾಮ್ ಬೀಳುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಲಾಯರ್ ಜಗದೀಶ್ ಅವರು ಬರಲಿ ಅಂತ ಹೇಳಿ ನನ್ನ ಅನಿಸಿಕೆ. ನಿಮಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಯಾರು ಬರಬೇಕು ಅನ್ಸುತ್ತೆ ಅವರ ಹೆಸರನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.